ಡೈರೆಕ್ಟಾಗಿ ಬ್ರೈನ್ಗೂ ಪ್ರಾಬ್ಲಮ್ ಆಗುತ್ತೆ. ಏನು ಈ ರೀತಿ ಎಲ್ಲ ಹೇಳಿ ನನ್ನ ಹೆದರಿಸ್ತಾ ಇದೆಯಾ? ನನಗೆಲ್ಲ ಗೊತ್ತಿದೆ. ಹೋಗಲಿ, ಚೆಕ್ ಮಾಡು. ಮಾವ, ಏನಿದು? ಸಿಕ್ಕಾಪಟ್ಟೆ BP ಇದೆ. ಇಷ್ಟೆಲ್ಲ BP ಇಟ್ಕೊಂಡಿದ್ದೀರಲ್ಲ ನೀವು. ಅಮ್ಮ, ಇವು ರೆಗ್ಯುಲರ್ ಟ್ಯಾಬ್ಲೆಟ್ ತೋರಿಸಿ. ಅಮ್ಮ, ಮಾವಂಗೆ ಡೋಸೇಜ್ ಸಾಲ್ತಿಲ್ಲ. ನಾನು ಬೇರೆದು ಬರ್ಕೊಡ್ತೀನಿ. ಮಾವ, ನೀವು ರೆಗ್ಯುಲರ್ ಆಗಿ ವಾಕಿಂಗು ಪ್ರಾಣಾಯಾಮ ಅಭ್ಯಾಸ ಮಾಡಲೇಬೇಕು. ಒಂದು ನಿಮಿಷ ಇರಿ, ಶುಗರ್ ಟೆಸ್ಟ್ ಮಾಡಿಬಿಡ್ತೀನಿ. ಮೈ ಗಾಡ್, ಶುಗರ್ ಕೂಡ ತುಂಬಾ ಜಾಸ್ತಿ ಇದೆ ಮಾವ. ಇಷ್ಟು ಜಾಸ್ತಿ ಶುಗರ್ ಇಟ್ಕೊಂಡು ನೀವು ಆರಾಮಾಗೆ ಕಾಫಿ ಪಾಯಸ ಅಂತ ತಿಂತಾನೆ ಇರ್ತೀರಲ್ಲ. ಅಮ್ಮ, ಮಾವ ದಿನಕ್ಕೆ 5-6 ಸಲ ಕಾಫಿ ಕುಡಿತಾರೆ. ಮೊದಲು ಅದನ್ನ ಸ್ಟಾಪ್ ಮಾಡಬೇಕು. ಹಾಗೂ ಒಂದ್ ವೇಳೆ ಮಾವಂಗ್ ಕುಡಿಬೇಕು ಅನ್ಸಿದ್ರೆ 1-2 ಸಲ ಕೊಡಿ. ಅದು ಇಷ್ಟಿಷ್ಟೇ ಕಾಫಿ ಕೊಡ್ಬೇಕು. ನೀನು ಇದನ್ನೆಲ್ಲ ತಗೊಂಡು ಆ ಕಡೆ ಹೋಗು. ನೀನು ದೊಡ್ಡದಾಗಿ ಟ್ರೀಟ್ ಮಾಡಿಬಿಟ್ಟಿದೀಯ ಅಂತ ನೀನು ಹೇಳಿದ್ದಿರಲ್ಲ ಕೇಳೋದಕ್ಕೆ ನನಗಿನ್ನೂ ಹುಚ್ಚಿಡ್ದಿಲ್ಲ. ಒಂದು ಮಾತು ನೆನ್ಪಿಟ್ಕೋ, ನೀನು ಕರ್ಣ ಯಾವತ್ತಿದ್ರೂ ನನ್ನ ಪಾಲಿಗೆ ಹೊರಗ್ನವ್ರೆ. ಮಾಲ್ತಿ, ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ತೊಗೊಂಡು ಬಾ. ಅಮ್ಮ, ನೀವು ಕೂತ್ಕೊಳ್ಳಿ, ನಾನು ತಗೊಂಬರ್ತೀನಿ. ಬೇಡ ನಿಧಿ, ನಿನಗೆ ಬೇರೆ ತುಂಬ ಕೆಲಸ ಇರುತ್ತೆ, ನಾನು ತೊಗೊಂಬರ್ತೀನಿ. ನನಗೆ ಯಾವ ಕೆಲಸನೂ ಇಲ್ಲಮ್ಮ, ನಾನು ತರ್ತೀನಿ ರೀ. ಮಾವ, ನಿನ್ನ ಸ್ಟ್ರಾಂಗ್ ಕಾಫಿ ರೆಡಿ. ಏನಿದು, ಸಕ್ಕರೆನೇ ಆಗಿಲ್ವಲ್ಲ? ಮಾವ, ಇನ್ಮೇಲಿಂದ ನೀವು ಶುಗರ್ಲೆಸ್ ಕಾಫಿನೇ ಕುಡಿಬೇಕು. ಇನ್ 1 ಮಂತ್ ನೀವು ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡಿದ್ರೆ ಮಾತ್ರ ಶುಗರು ಸ್ವಲ್ಪನಾದರೂ ಕಂಟ್ರೋಲಿಗೆ ಬರುತ್ತೆ. ಹಾಗೆ BP-ನ ಕಂಟ್ರೋಲ್ ಮಾಡೋದಕ್ಕೆ ಊಟದಲ್ಲಿ ಉಪ್ಪನ್ನ ಕಮ್ಮಿ ತಿನ್ನಬೇಕು. ಮಾಲ್ತಿ, ಕಾಫಿ ತರಕ್ಕೆ ಹೇಳಿದ್ದು ನಾನು ನಿನಗೆ. ಮಾವ, ಇನ್ಮೇಲಿಂದ ಯಾರೇ ನಿಮಗೆ ಕಾಫಿಗೆ ತಗೊಬಂದು ಕೊಟ್ಟರು ಹೀಗೆ ಇರುತ್ತೆ, ನೋ ಕಾಂಪ್ರಮೈಸ್. ಅರ್ಥ ಆಯ್ತಾ ಮಾವ? ಅಮ್ಮ, ನೀವು ನಿಮ್ಮ ಗಂಡನ ಆರೋಗ್ಯನ ಕಾಪಾಡ್ಕೋಬೇಕು ಅಂದರೆ ನೀವು ಇದನ್ನೇ ಮಾಡಬೇಕು. ನೋಡು, ನೀನು ಹೇಳಿದ್ದಿಲ್ಲ ನಾನು ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ಈ ನಿಧಿ ಹೇಳಿದ್ದನ್ನ ಕೇಳಬೇಡಿ ಮಾವ. ಆದರೆ ಡಾಕ್ಟರ್ ನಿಧಿ ಹೇಳಿದ್ದನ್ನ ನೀವು ಕೇಳಲೇಬೇಕು. ಇಲ್ಲಾಂದರೆ ಆ ಭಗವಂತ ಬಂದು ನಿಮ್ಮನ್ನ ಕಾಪಾಡೋದಕ್ಕಾಗಲ್ಲ. ನಾನು ನಿಮ್ಮನ್ನ ಹೆದರಿಸ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು, ಆದರೆ ಹೀಗೆ ಬಿಟ್ಟರೆ ತುಂಬ ಕಷ್ಟ ಮಾವ. ನಿಮಗೆ ಜೀವದ ಮೇಲೆ ಆಸೆ ಇದ್ದರೆ ನಾನು ಹೇಳಿದ್ದನ್ನ ಕೇಳಿ ಮಾವ. ಹಾಂ, ಇನ್ನೊಂದು ವಿಷಯ. ಇನ್ಮೇಲೆ ಮಾವನ ಬೆಳಗಿನ ಬ್ರೇಕ್ಫಾಸ್ಟ್, ಮಧ್ಯಾಹ್ನದ ಊಟ, ರಾತ್ರಿ ಡಿನ್ನರ್ ಪ್ರತಿಯೊಂದು ಮೆನು ಹೇಗಿರಬೇಕು, ಸಿಹಿ ಖಾರ ಎಲ್ಲ ಎಷ್ಟಿರಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ. ಮಾವ,
ಇನ್ಮೇಲೆ ನಾನು ಹೇಳಿದ ಡಯಟ್ ನೀವು ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ BP ಶುಗರ್ ಇದೆಯಲ್ಲ ಚಿನ್ನದ ಬೆಲೆ ತರ ಏರ್ತಾನೇ ಹೋಗುತ್ತೆ. ಬಿ ಕೇರ್ಫುಲ್ ಮಾವ. ನಿಂತ್ಕೋಕಣ್ಣ. ಸೂಟ್ ಕೇಸ್ ತೊಗೊಂಡು ಎಲ್ಲಿ ಹೋಗಿದ್ದೆ? ಏನು ಮಾಡ್ತಿದ್ಯಾ ನೀನು? ಐ ಜಸ್ಟ್ ವಾಂಟ್ ಟು ನೋ. ಯಾಕೆ? ಈ ಮನೆ ಮಗ ಆಗಿ ನನಗೆ ಕೇಳೋ ರೈಟ್ಸ್ ಇದೆ. ನೀನೇನೋ ದೊಡ್ಡದಾಗಿ ಸ್ಕ್ಯಾಮ್ ಮಾಡ್ತಿದ್ಯಾ ಕಣ್ಣ. ನಮ್ಮ ದುಡ್ಡನ್ನೇ ತೆಗೆದು ಬೇರೆ ಎಲ್ಲೋ ಇನ್ವೆಸ್ಟ್ ಮಾಡ್ತಿದ್ಯಾ ಅಂತ ಬೆಟ್ ಮಾಡಿ ಹೇಳ್ತೀನಿ. ಟೆಲ್ ಮಿ, ಈ ಮನೆಯವ್ರಿಗೆ ಹೇಳಿದೆ ಏನು ಮಾಡ್ತಿದ್ಯಾ? ಸಂಜೆ ಸಮಯ ಬಂದಾಗ ಎಲ್ಲ ಹೇಳ್ತೀನಿ, ಈಗೇನು ಕೇಳಬೇಡ. ಯಾಕೆ ಹೇಳ್ಬಾರ್ದು? ಸತ್ಯ ಹೇಳೋಕ್ಕಾಗ್ತಿಲ್ಲ ಅಂದರೆ ಏನೋ ಮೋಸ ಮಾಡ್ತಿದ್ಯಾ ಅಂತಲೇ ಅರ್ಥ. ಐ ಜಸ್ಟ್ ವಾಂಟ್ ಟು ನೋ ರೈಟ್ ನಾವ್. ಕಮ್ ಆನ್, ಟೆಲ್ ಮಿ. ಐ ವಾಂಟ್ ಟು ನೋ ರೈಟ್ ನೌ. ನೀನೇನು ಪ್ರೆಸಿಡೆಂಟ ಪ್ರೈಮ್ ಮಿನಿಸ್ಟ್ರಾ ಕೇಳೋಕ್ಕೆ? ಡಾಕ್ಟ್ರ್ ಆಗೋ ಯೋಗ್ಯತೆ ಇಲ್ಲ, ಬಂದ್ಬಿಟ್ಟ ದೊಡ್ಡದಾಗಿ. ಅಜ್ಜಿ, ನೀವು ಈ ವಿಷಯಕ್ಕೆ ಬರಬೇಡಿ. ನಾನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅಟ್ ಎನಿ ಕಾಸ್ಟ್ ನನಗೆ ಉತ್ತರ ಬೇಕು. ಸರಿ ಕಣೋ, ನಾನು ನಿನ್ನ ಪ್ರಶ್ನೆ ಕೇಳ್ತೀನಿ, ನೀನು ಉತ್ತರ ಕೊಡು. ಆಮೇಲೆ ನೀನು ಅವನಿಗೆ ಪ್ರಶ್ನೆ ಕೇಳು, ಸರಿನಾ? ಹೌದು, ನೀನು ಫೇಲ್ ಆಗಿದೆಯಲ್ಲ ಸಬ್ಜೆಕ್ಟು, ಅದನ್ನು ಯಾವಾಗ ಕ್ಲಿಯರ್ ಮಾಡ್ಕೋತೀಯಾ? ಎಷ್ಟು ಪೇಪರ್ ಬರ್ತಿದ್ಯಾ? ಪರೀಕ್ಷೆಗೆ ಓದ್ಕೋತಾ ಇದೆಯಾ? ಹೌದು, ನೀನು ಡಾಕ್ಟರ್ ಆಗೋದು ಯಾವಾಗ? ಮಾತೆತ್ತಿದ್ರೆ ಸಾಕು, ಇದೊಂದನ್ನು ಹೇಳ್ತೀರಾ ಅಲ್ವಾ? ನೀನು ಅಷ್ಟೇ ಕಣೋ, ಮಾತೆತ್ತಿದ್ರೆ ದುಡ್ಡು ಕಾಸು ಕರ್ಣ ಅಂತಿರ್ತೀಯ. ಮೊದಲು ನೀನು ಕೆಲಸನ ನೆಟ್ಟಿಗೆ ಮಾಡೋದನ್ನ ಕಲಿ, ಆಮೇಲೆ ಬೇರೆ ವಿಷಯಕ್ಕೆ ಬಾ. ಈ ಮನೆಗೋಸ್ಕರ ಕರ್ಣ ಕಷ್ಟಪಟ್ಟು ದುಡಿತಾನೆ. ನಿನಗೆ ಅವನ ಜೊತೆ ಸೇರಿಕೊಂಡು ಕಷ್ಟಪಟ್ಟು ದುಡಿಬೇಕು ಅಂತ ಏನಾದರೂ ಇದೆಯಾ? ಕರ್ಣ ದುಡ್ಡು ತಂದ್ರೆ ಸಾಕು, ಅದು ಥರ ಕಿತ್ಕೊಂಡು ತಿನ್ನಕ್ಕೆ ಬಂದ್ಬಿಡ್ತೀಯ ಅಲ್ವಾ? ತಾನು ಕಳ್ಳ, ಪರರ್ನ ನಂಬ. ನೀನು ಕಳ್ಳಾಟ ಮಾಡ್ತೀಯ, ಅದಕ್ಕೆ ಕರ್ಣನ ಪ್ರಾಮಾಣಿಕತೆ ನಿನಗೆ ಸ್ಕ್ಯಾಮ್ ಥರ ಕಾಣುತ್ತೆ ಅಲ್ವಾ? ಏಯ್, ಬಾಯಿ ಮುಚ್ಕೊಂಡು ತಿರುಗಿ ನೋಡದೆ ಹೋಗ್ತಾ ಇರು. ಕರ್ಣ, ನೀನು ಅಷ್ಟೇ. ಇವನು ಎಷ್ಟೇ ಬೊಬ್ಬೆ ಹೊಡೆದ್ರು ನಿನಗೆ ಕೇಳಿಸ್ಲೇ ಇಲ್ವನ್ನೋ ರೀತಿ ಇದ್ಬಿಡು. ಹೋಗು, ನಿಧಿ ನಿನಗೋಸ್ಕರ ಕಾಯ್ತಾ ಇದ್ದಾನೆ. ಬಂಗಾರಿ ಹೇಳಿದ್ಮೇಲೆ ಕೇಳದೆ ಇರೋಕ್ಕಾಗುತ್ತಾ? ಏಯ್ ಮಗ,